ಹೌದು. ಜಗದಾದಿ ಜಗದ್ಗುರು ಹೌದಪ್ಪ ಹೌದು. ರೇವಣ ಸಿದ್ದೇಶ್ವರ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಣೆಯನ್ನ ಮಾಡಿಕೊಂಡು ಜಗದ್ಗುರುವಿನ ಅಚ್ಚುಮೆಚ್ಚಿನ ಪರಮಶಿಷ್ಯನಾಗಿರ್ತಕ್ಕಂಥ ಯಾರಿಪ್ಪ ನನ್ನಪ್ಪ? ಚಂದಾನಗಿರಿಯಲ್ಲಿ ಹುಟ್ಟಿ ಮಂದಾನಗಿರಿಯಲ್ಲಿ ಬೆಳೆದು 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 ಬಾರಾಮತಿಯ ಗೌಡರ ಮಗನಿಗೆ ಗುರುವನಾಗಿ ಸಿಡಿಯಾನಿ ಎಂಬುದು ಶಿವನ ಮಠ ಮಾಡಿ, ಹುಣ್ಣೂರಿ ಎಂಬುದು ಹೂವಿನ ಮಠ ಮಾಡಿ, ನಾಗಟಾನ ಎಂಬುದು ನಾಡಿಗೆ ದೊಡ್ಡ ಮಠವನ್ನ ಮಾಡಿ, ಆಲಕ್ನೂರ್ ಎಂಬುದು ಅರಮನೆ ಮಾಡಿ, ಕ್ವಾನಗನೂರ್ ಎಂಬುದು ಗುರುಮನಿ ಮಾಡಿ ಕುಲಗುರುವನಾಗಿರ್ತಕ್ಕಂಥ ಸಿದ್ಧ ಬೀರಣ್ಣ ದೇವರ ಪವಿತ್ರ ಪಾದ ಪದ್ಮಗಳಲ್ಲಾದರೂ ಕೂಡ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಬೀರದೇವರ ಅಚ್ಚುಮೆಚ್ಚಿನ ಪರಮಶಿಷ್ಯನಾಗಿರ್ತಕ್ಕಂಥ ಯಾರಿಪ್ಪ ಅವರು? ಸೊಲ್ಲಾಪುರ ಜಿಲ್ಲೆಯ ಮಂಗಳವೇಳೆ ತಾಲೂಕಿನ ಸುಕ್ಷೇತ್ರ ಹುಲಿಜಂತಿ ಬಬ್ಬಲಿ ವನದಲ್ಲಿ ವಾಸಗೈದು ಕಾಡಿದ ಗುರುವಿಗೆ ಬೇಡಿದನ್ನು ತಂದು ಕೊಟ್ಟು ಎಂಜಲ ಇಲ್ಲದ ಗಂಜಿ ಹುಲಿ ಹಾಲವನ್ನ ಗುರುವಿಗೆ ಉಣಿಸಿ ಸಾನಿಗೆ ಬೇರಾಗಿ ಸವಿದು ಸಿರಗಂಧ ಕೊಟ್ಟಾಗಿ ನವಿದು ಗುರುವಿನ ಪಾದದಲ್ಲಿ ದುಡಿದು ಶಿವ ಪಾರ್ವತಿಯರನ್ನ ದರೆಗಿಳಿಸಿಕೊಂಡಿರ್ತಕ್ಕಂಥ ಯಾರಿಪ್ಪ ನಮ್ಮಪ್ಪ? ಮುತ್ಯ ಮಾಳಿಂಗರಾಯರ ಪವಿತ್ರ ಪಾದ ಪದ್ಮಗಳಲ್ಲಾದರೂ ಕೂಡ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಮಾಳಿಂಗರಾಯನ ಅಚ್ಚುಮೆಚ್ಚಿನ ಪರಮ ಶಿಷ್ಯನಾಗಿ ಮತ್ತು ಮೇಲಾಗಿ ಮಾಯದ ಮಗನಾಗಿರ್ತಕ್ಕಂಥ ಯಾರಿಪ್ಪ ನನ್ನಪ್ಪ? ಜತ್ತ ತಾಲೂಕಾ ಸಾಂಗ್ಲಿ ಜಿಲ್ಲಾ ಹುಟಗಿ ವೆಂಕನಗೌಡ ಹಾಗೂ ಶಿವಲಿಂಗಮರ ಸುಪುತ್ರನಾಗಿ ಕನಗೀಲ ಮಠದ ಕರ್ತನಾಗಿರ್ತಕ್ಕಂಥ ನೀರಿನ ಮೇಲೆ ಬೆಣ್ಣೆಯನ್ನು ತೆಗೆದು ಕೊಣ್ಣೂರ ಕರೆ ದೇವರಿಗೆ ಉಣಿಸಿ ಸಿಂದಗಿ ನಾಡಿನಲ್ಲಿ ಸಿದ್ಧಾಟಿಯನ್ನು ಗೈದು ಸತ್ಯ ಸಿದ್ಧರಲ್ಲಿ ಮೊಟ್ಟ ಮೊದಲನೇದಾಗಿ ಡೊಳ್ಳಿನ ಪದವನ್ನು ಹಾಡಿರ್ತಕ್ಕಂಥ ಮಾತಿನ ಹೇಳಿದ ಮಾಲಿಂಗರಾಯ ಕವಿತ ಕಟ್ಟಿದ ಬುಳ್ಳರಾಯ ಎಂಬಂತೆ ಯಾರಿಪ್ಪ ನನ್ನಪ್ಪ? ಬಿಜ್ಜರ್ಗಿ ಗ್ರಾಮದಲ್ಲಿ ವಾಸಗೈದಿರ್ತಕ್ಕಂಥ ಯಾರಿಪ್ಪ ಅವರು? ಜಗ್ಗಿನ ಬುಳ್ಳನ್ನ ದೇವರನ್ನು ಕೂಡ ಸಂಧಿಗೊಮ್ಮೆ ಆಹ್ವಾನಿಸಿಕೊಂಡು ಹೋಗುತ್ತಾ ಯಾವ ಬೆಳಗಾವಿ ಜಿಲ್ಲೆಯ ಇವತ್ತಿನ ದಿವಸ ಉದಗಟ್ಟಿ ಗ್ರಾಮದ ಆದಿಶಕ್ತಿ ತೋಟದ ವಸ್ತಿಯಲ್ಲಿ ವಾಸಗೈದಿರ್ತಕ್ಕಂಥ ಕರಿಯಮ್ಮ ತಾಯಿಯ ಪವಿತ್ರ ಪಾದ ಪದ್ಮಗಳಲ್ಲಾದರೂ ಕೂಡ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಈ ಮ್ಯಾಲಿನ ನಂದಾದೀಪವಾಗಿರ್ತಕ್ಕಂಥ ಯಾರಿಪ್ಪ ನನ್ನಪ್ಪ? ಮಡ್ಡಿಸಿದ್ದೇಶ್ವರ ಮತ್ತು ಮುತ್ತೂರವನ ಪಾದಕ್ಕೂ ಕೂಡ ಪಡಮಟ್ಟು ಇಲ್ಲಿ ಕೂಡಿರ್ತಕ್ಕಂಥ ಅಕ್ಕ ತಂಗಿರಿಗೂ ಅಣ್ಣ ತಮ್ಮಂದಿರಿಗೂ ಜ್ಞಾನ ಪಂಡಿತರಿಗೂ ವೇದ ಮೂರ್ತಿ ಜಟಾಮಠ ನೆರೆಹಳ್ಳಿಯಿಂದ ಬಂದಿರತಕ್ಕಂಥ ಎಲ್ಲಾ ಧರ್ಮದ ಎಲ್ಲಾ ಗುರು ಹಿರಿಯರಿಗೆ ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದ ಕಾಶಿಲಿಂಗೇಶ್ವರ ಗಾಯನ ಸಂಘದಿಂದ ತಮ್ಮೆಲ್ಲರಿಗೂ ಶರಣಾರ್ಥಿಗಳು ಹೇಳುತ್ತಾ ನಮ್ಮ ಜೊತೆಯೇ ಹಾಡ್ಲಿಕ್ಕೆ ಬಂದಿರತಕ್ಕಂಥ ಉತ್ತರ ಕರ್ನಾಟಕ ಮಹಾರಾಷ್ಟ್ರದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಚಾಪನ್ನು ಮೂಡಿಸಿರ್ತಕ್ಕಂಥ ಯಾರಿಪ್ಪ ಅವರು? ಯಾವ ಹಾಲ ಸಿರುಗುರ ಗ್ರಾಮದ ಅಮೋಘ ಸಿದ್ದೇಶ್ವರ ಗಾಯನ ಸಂಘ ಮುಖ್ಯ ಗಾಯಕರು ಮತ್ತು ಮಾಸ್ತರ ಸಂಭಾಷಣೆಗಾರರು ಶಿಕ್ಷಕರಾಗಿರ್ತಕ್ಕಂಥ ಹನುಮಂತ್ ಸರ್ ಅವರಿಗೆ ಕೂಡ ಎಲ್ಲ ಕಲಾವಿದರಿಗೆ ಕೂಡ ನಮ್ಮ ಸಂಘದ ಪರವಾಗಿ ನಮಸ್ಕಾರಗಳನ್ನು ಹೇಳಿ ಈ ಕಾರ್ಯಕ್ರಮದಲ್ಲಿ ಕಮಿಟಿ ಹಿರಿಯರಾಗಿರ್ತಕ್ಕಂಥ ಮುರ್ಷಿದ್ ಅನ್ನೋರಿಗೆ ಕೂಡ ನಮ್ಮ ಸಂಘದ ಪರವಾಗಿ ವಂದನೆಗಳನ್ನು ಹೇಳಿ ಬಸವರಾಜ ಏನ್ರಿ ಗೌಡ್ರ? ಪ್ರತಿ ವರ್ಷದಂತೆ ಕೂಡ ಈ ವರ್ಷ ಜಾತ್ರೆ ನಿಮಿತ್ತಗೋಸ್ಕರ ಏನ್ ಮಾಡ್ಯಾರಿಪ್ಪ ಅವರು? ಸತ್ಯ ಸಿದ್ಧರ ಶಿವನುಡಿಯನ್ನು ಕೇಳಗೋಸ್ಕರ ತಾವೆಲ್ಲರೂ ಇವತ್ತಿನ ದಿವಸ ಇಲ್ಲಿ ಬಂದು ಕುಂತಿದ್ದೀರಿ. ಕುಂತಾರು. ವರ್ಷದಲ್ಲಿ 12 ತಿಂಗಳಲ್ಲಿ ಇದೊಂದು ಶ್ರವಣ ತಿಂಗಳ. ಹೌದಾ? ವರ್ಷಾನ 11 ತಿಂಗಳಗಟ್ಲೆ ಪ್ರಪಂಚ ಜಂಜಾಟ ಸಂಸಾರ ಮಾಯಾ ಬಂಧನದೊಳಗೆ ಬಿದ್ದಿರ್ತೀವಿ. ಆದ್ರೆ ಈ ಶ್ರವಣ ತಿಂಗಳದೊಳಗೆ ನಾವು ಮಾಡ್ತಕ್ಕಂತ ಭಕ್ತಿ, ನಾವು ಕೇಳ್ತಕ್ಕಂತ ಸಿದ್ಧರ ಶಿವನುಡಿ, ನಾವು ಕೇಳ್ತಕ್ಕಂತ ಪ್ರವಚನ ನುಡಿಗಳನ್ನ ನಮ್ಮ ಕಿವಿ ಒಳಗೆ ಹೋಯ್ತಂದ್ರ ಏನಕ್ಕದಿಪ್ಪ? ನಮಗೆ ಮೋಕ್ಷಕ್ಕೆ ಹೋಗ್ಲಿಕ್ಕೆ ದಾರಿ ಸಿಗ್ತದಂತ ಹೇಳ್ತಾರೆ ಜ್ಞಾನಿಗಳು. ನಾವು ನೀವೆಲ್ಲ ಮಾಯಾ ಪ್ರಪಂಚದೊಳಗೆ ಹೆಂಗ ಬಿದ್ದೀವಂತ ಕೇಳಿದ್ರ ಹೆಂಗಿಪ್ಪ? ಇಲ್ಲಿ
ಒಬ್ಬ ಮನಿಯೊಳಗ ಮನುಷ್ಯ ಇಲಿ ಬಿದ್ದಂತ ಸಂದರ್ಭದಾಗ ಆ ಮನಿ ಓನರ್ ಏನ್ ಮಾಡ್ತಾನ, ಬಜಾರ್ದಾಗ ಹೋಗಿ ಒಂದು ಪ್ಲೇಟ್ ಬಜ್ಜಿ ತಗೊಂಡ್ಬರ್ತಾನೆ. ಹೌದು, ಒಂದು ಪ್ಲೇಟ್ ಬಜ್ಜಿ ತಗೊಂಬರ್ತಾನಿಪ್ಪ. ಒಂದು ಪ್ಲೇಟ್ ಬಜ್ಜಿ ತಂದು ಅವ ಏನ್ ಮಾಡ್ತಾನಪ್ಪ ಅಂತ ಕೇಳಿದ್ರ, ಆ ಬಲಿ ಒಳಗ ಬಜ್ಜಿ ಹಚ್ತಾನ. ಬಜ್ಜಿ ಹಾಕಿ ಅದ್ರ ಒಳಗನು ಸ್ವಲ್ಪ ವಿಷಾನು ಹಾಕ್ತಾನಿಪ್ಪ. ಹಾಕ್ತಾನ. ಒಂದ್ ಇಲಿ ಏನ್ ಮಾಡ್ತದ, ಬಜ್ಜಿ ವಾಸನೆ ಕಂಡು ಆ ಬಲಿ ಒಳಗ ಏನೂ ತಿಳಿಲಾರದ ಹೋಗಿ ಬಿದ್ದ ಆ ಬಜ್ಜಿ ತಿತ್ತದ. ಹೌದಪ್ಪ, ಹೌದು. ಕರೆ ಹೊರಗೆ ಬರ್ಬೇಕತ್ತದ, ಕರೆ ಅದಕ್ಕೆ ದಾರಿ ಸಿಗಂಗಿಲ್ಲ, ಹೋಗುದು ಅಷ್ಟೇ ಗೊತ್ತದ. ಕರೆ ಹಳ್ಳಿ ಬರುದು ಗೊತ್ತಿಲ್ಲ, ಹಳ್ಳಿ ಬರುದು ಅದಕ್ಕೆ ದಾರಿ ಸಿಗುದಿಲ್ಲ. ಪುಣ್ಯಾತ್ಮರಿ, ಹೌದಪ್ಪ, ಹೌದು. ಅದ್ರ ಸುತ್ತ ಕಡೆ ಮ್ಯಾಗ ನಿಂತು ಎಲ್ಲಾ ಇಲಿಗಳು ನಾನು ಒಳಗೆ ಬರ್ತೀನಂತ ಉಳ್ಕಾದ ಇಲಿಗಳು ಹೇಳ್ತಿರ್ತಾವು. ಹೌದಾ, ಹೌದಾ. ಅದು ಒಳಗಿರ್ತಕ್ಕಂಥ ಇಲಿ ಏನ್ ಹೇಳ್ತದ, ಹೊರಗೆ ಬರ್ಲಾಕ ದಾರಿ ಇಲ್ರು, ಒಳಗ್ ಬಂದ್ರಂದ್ರ ಹೊರಗೆ ಬರಾಕ್ ಬರೋದಲ್ಲ, ಬರಬ್ಯಾಡ್ರಿ ಅಂತ ಒಳಗ ಕೂತ್ ಇಲಿ ಹೇಳ್ತದ. ಆದ್ರೆ ಮ್ಯಾಗಿನ ಇಲಿ ಏನ್ ಹೇಳ್ತಾ ಇವು, ಏನತ್ತಾನಿಪ್ಪ, ನೋಡ್ ಮಗ ತಾ ಒಬ್ಬನೇ ಬಜ್ಜಿ ತಿನ್ಬೇಕತ್ತಾನ. ಅವ್ನ ಹೊಟ್ಟಿ ಅವ್ನು ಒಬ್ಬ ತಿನ್ಸ್ಕೋಬೇಕತ್ತಾನ. ಬಟ್ಟಿ ತಾ ಒಬ್ಬನೇ ತಿನ್ಬೇಕತ್ತಾನ, ಬಜ್ಜಿ ತಾ ಒಬ್ಬನೇ ತಿನ್ಬೇಕತ್ತಾನ. ನಮ್ಗ್ ಬ್ಯಾಡತ್ತಾನ ಮಗ, ನಾವು ಬರಾವ್ರತ್ ಇವು ಇಲಿ ಅತ್ತಾವು. ಇವ್ ಮ್ಯಾಗಿನು ಕೂತ್ರಿ, ಮ್ಯಾಗಿನು. ಹೌದು. ಆ ಇಲಿ ಕಂಡು ಮತ್ತೂ ಕೂಡ ಹೋಗಿ ಇಲಿ ಸಿಗ್ತಾವ. ಕರೆ ಹೊಳ್ಳ ಬರ್ಲಾಕ ದಾರಿ ಐತೇನ್ರಿ? ಬರಂಗಿಲ್ಲ, ಬರಾಕ್ ಸಾಧ್ಯಲಿಪ್ಪ, ಸಾಧ್ಯ ಇಲ್ಲ ಬಂಧುಗಳೇ. ಇಲಿ ಹೆಂಗ ಬಲಿಯಾಗಿ ಬಿದ್ದು ಹೊರಗೆ ಬರ್ಲಾಕ ಒದ್ದಾಡ್ತದಲ್ಲ, ಹಂಗ ನಾವು ನೀವೆಲ್ಲ ಮಾಯಾ ಪ್ರಪಂಚದೊಳಗೆ ಬಿದ್ದು ಒದ್ದಾಡ್ಲಿಕ್ಕತ್ತಿದ್ವಿ ಬಂಧುಗಳೇ. ಈ ಮಾಯಾ ಪ್ರಪಂಚದಿಂದ ನಾವು ನೀವೆಲ್ಲ ಹೊರಗೆ ಬರಬೇಕಾಗಿತ್ತಂದ್ರ ಸದ್ಗುರುನಾಥನ ಗುರುನಾಮ ಸ್ಮರಣೆಯನ್ನ, ತಾಯಿ ಕರೆಮ ತಾಯಿಯನ್ನ ನಾಮಸ್ಮರಣೆ ಮಾಡಿದೀವಿ ಅಂದ್ರ ನಮಗ್ ನಿಮ್ಗೆಲ್ಲ ಮುಕ್ತಿ ಸಿಗ್ತದ ಅಂತ ಹೇಳ್ತಾರೆ ಜ್ಞಾನಿಗಳು. ಅಂದ್ರೆ ನಾವು ಮಾಡ್ತಕ್ಕಂತ ಪ್ರಪಂಚ ಹೆಂಗದ, ಮಹಾತ್ಮರು ಮಾಡ್ತಕ್ಕಂತ ಅವರೆಲ್ಲ ದೇವರಾಗಿ ಕುಂತಾರ, ನಾವೆಲ್ಲ ಇವತ್ತು ಮಾನವರಾಗಿ ಹಂಗೆ ಇದ್ದೀವಿ. ನಾವ್ ಯಾಕೆ ಮಾನವರಾಗಿದೀವೋ ಅವ್ರು ಯಾಕೆ ದೇವರಾಗ್ಯಾರ ಅಂತ ಕೇಳಿದ್ರ, ಯಾಕಪ್ಪ ಮಾನವರಿಗೆ, ಶರಣರಿಗೆ, ಸಂತರಿಗೆ ಪ್ರಪಂಚದ ದಾರಿ ಬೇರೆ ಇತ್ತು. ಹೆಂಗ ಬೇರೆ ಇತ್ತು ಅಂತ ಕೇಳಿದ್ರ, ಮಹಾತ್ಮರು ಮಾಡ್ತಕ್ಕಂತ ಪ್ರಪಂಚ ಆಕಳ ನೀರು ಕುಡ್ದಂಗ ಪ್ರಪಂಚವನ್ನ ಮಾಡಿದ್ದಾರೆ. ಹೌದಿಪ್ಪ, ಹೌದು. ಈಗ ನಾವು ನೀವೆಲ್ಲ ಮಾಡ್ತಕ್ಕಂತ ಪ್ರಪಂಚ ಹೆಂಗದ ಅಂತ ಕೇಳಿದ್ರೆ ಎಮ್ಮೆ ನೀರು ಕುಡ್ದಂಗ ಮಾಡ್ಲಿಕ್ಕತ್ತೀವಿ ಬಂಧುಗಳೇ. ಹೌದಪ್ಪ, ಹೌದು. ಆಕಳಿಗೆ ಮತ್ತು ಎಮ್ಮೆಗೆ ಏನು ವ್ಯತ್ಯಾಸ ಐತಿಪ್ಪ? ಎಮ್ಮಿ ಹೋದ ಹೊಂಡಕರ ಬಿಡು, ಕೆರೆಯಾಗರ ಬಿಡು, ನೀರ್ ಹೆಂಗ ಕುಡಿತದ್ರಿ? ಒಳಗ್ ಹೋಗಿ ಉಳ್ಳಾಡಿ ಒಂದಕ್ಕೂ ಎರಡಕ್ಕೂ ಮಾಡಿ ಎಲ್ಲ ಉಳ್ಳಾಡಿ ಅದ ನೀರು ಕುಡಿದು ಹೊರಗೆ ಬರ್ತದ. ಮದಿಕ ಎಮ್ಮಿ ಎಲ್ಲ ರಾಡಿ ಹಿಡಿಸಿ ಹೊಲಸು ಮಾಡಿ ಮತ್ತೊಬ್ರು ಕುಡ್ಲಾರ್ದಂಗ ಮಾಡಿ ಎಮ್ಮಿ ಹೊರಗೆ ಬರ್ತದ. ಖರೆ ಆಕಳ ಹಂಗ ಮಾಡುದಿಲ್ಲ. ಮತ್ತೆ ಹೆಂಗ ಮಾಡ್ತದಿಪ್ಪ? ಮಂಡಿಗಾಲ ಊರಿ ಸೊಂಡಿಲೆ ನೀರು ಕುಡದ ಹಿಂಬರಿಕೆ ಬರ್ತದ, ಮತ್ತೊಬ್ರು ಕುಡಿಲೆ ಅಂತೇಳಿ ಬಂಧುಗಳು. ಹೌದಪ್ಪ, ಹೌದು. ಹಂಗ ಮಹಾತ್ಮರು ಮಾಡ್ತಕ್ಕಂತ ಪ್ರಪಂಚ ಆಕಳ ನೀರು ಕುಡದಂಗದ ಅಂತೇಳಿ ಇವತ್ತಿನ ದಿವಸ ಗುಡಿ ಗುಂಡಾರಗಳನ್ನ ಮಾಡಿ ಆತರ ಜಾತ್ರೆಗಳನ್ನ ಮಾಡ್ತಾರೆ. ಹೌದಪ್ಪ, ಹೌದು. ಅದಕ್ಕೆ ಇವತ್ತಿನ ದಿವಸ 12 ತಿಂಗಳಲ್ಲಿ ಇದೊಂದು ಶ್ರವಣ ತಿಂಗಳ. ಶ್ರವಣ ತಿಂಗಳಲ್ಲಿ ನಾವು ತಿಳಿದು ಮಾಡ್ತಕ್ಕಂತ ಭಕ್ತಿ, ತಿಳಿಲಾರ್ದಂತ ಮಾಡಿರ್ತಕ್ಕಂತ ಭಕ್ತಿ ನಾವು ಕೂತು ಕೇಳಿದ ಕರೆ ಆಗಿದ್ರೆ 365 ದಿವಸದಲ್ಲಿ ಮಾಡಿರ್ತಕ್ಕಂತ ಪಾಪ ಕರ್ಮಾದಿಗಳೆಲ್ಲ ನಶ್ವರ ಆಗ್ತಾವ ಬಂಧುಗಳೇ. ಅದಕ್ಕೆ ಹಾಡ್ತಕ್ಕಂತ ಹಾಡಿನಲ್ಲಾಗಲಿ, ಮಾತಾಡ್ತಕ್ಕಂತ ಮಾತಿನಲ್ಲಿ ಆಗಲಿ, ಹೇಳ್ತಕ್ಕಂತ ವಾಕ್ಯದಲ್ಲಿ ಆಗಲಿ, ಬಾರ್ಚಾಡ್ತಕ್ಕಂತ ವಾದ್ಯದಲ್ಲಿ ಆಗಲಿ ಅನೇಕ ರೀತಿ ಅಲ್ಪ ಸ್ವಲ್ಪ ತಪ್ಪು ತಡೆಗಳು ಸುಧಾ ಹೊಂಡ್ತಾವ. ಅಂತ ದೈವ ಇವತ್ತಿನ ದಿವಸ ತಪ್ಪಂತಕ್ಕಂತ ಬಾಜುಗತ್ತಿ ಒಪ್ಪಣತ ಸ್ವೀಕಾರ ಮಾಡ್ಬೇಕು ತಿಳ್ಕೊಂಡು ಮತ್ತೊಮ್ಮೆ ದೈವಿಕ ನಮಸ್ಕಾರಗಳನ್ನ ಸಲ್ಲಿಸಿ, ಯಾಕಂದ್ರೆ ಸಮಯ ಬಹಳ ಅಭಾವ ಇರುವುದರಿಂದ ಇವತ್ತಿನ ದಿವಸ ತಾವೆಲ್ಲರೂ ಕೂಡಿಕೊಂಡು ಏನಾದ್ರೂ ಒಂದು ವಿಷಯ ಇಡ್ರಂದ್ರ ವಿಷಯ ಇಡ್ತೀವಿ. ಇಲ್ಲ ನುಸ್ತಾ ಸುಮ್ಮ ಹಿಂಗೆ ಹಾಡ್ಕೋತ ಹೋಗ್ರಿ ಅಂದ್ರೆ ತಾವೆಲ್ಲರೂ ಕಮಿಟಿ ಅವ್ರು ಕೂಡಿಕೊಂಡು ಯಾವ ರೀತಿ ದಾರಿಯನ್ನ ತೋರಿಸ್ತಿರಲ್ಲ ಆ ರೀತಿ ದಾರಿ ತೋರಿಸ್ತೀವಿ. ದಯವಿಟ್ಟು ತಾವು ಕಮಿಟಿ ಅವರು ಆಗ್ಲಿ ಅಥವಾ ಹಿರಿಯರಾಗಲಿ ಒಂದು ದಾರಿಯನ್ನ ತೋರಿಸ್ಬೇಕಾಗಿ ತಮ್ಮಲ್ಲಿ ವಿನಂತಿ. ನಾಗೇಶ್ ಕೇಳ್ತಕ್ಕಂತ ಹಿರಿಯರು ತಾವೆಲ್ಲ, ಆದ್ರೆ ನಾವು ಆ ಕಡೆ ಎಲ್ಲ ಮಾರ್ಗದೊಳಗ ಸಾರಾಂಶ ಸತ್ಯ ಸಿದ್ಧರು ಮಾಡಿರ್ತಕ್ಕಂತ ಪವಾಡ ಲೀಲೆಗಳನ್ನ ಹೇಳ್ಕೊತ ಬಂದಿರ್ತಕ್ಕಂಥವ್ರು. ಆ ಕಡೆಗೆ ಈ ಕಡೆಗೆ ಒಂದ್ ಸ್ವಲ್ಪ ಫರಕ್ ಆಗ್ತದ. ದಯವಿಟ್ಟು ಯಾಕಂದ್ರೆ ಈ ಕಡೆ 10-15 ಪಾಳೆ ಬರ್ತಾವ, ನಮ್ಗೆ 2 ಒಂದೊಂದು 3 ಹಿಂಗ್ ಪಾಳೆ ಬರ್ತಾವ. ನೀವು ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ, ನೀವು ಎದ್ದು ಹೋಗ್ಲಾರ್ದಂಗ ಕಾರ್ಯಕ್ರಮ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ ಪುಣ್ಯಕ್ಷೇತ್ರ ಉದಗಟ್ಟಿ, ಯಾಕಂದ್ರೆ ಉದ್ದಮ್ಮನ ಪವಾಡ ನಿಮ್ಗೆಲ್ಲರಿಗೂ ಹೇಳೋದ ಬಂಧುಗಳು, ಜಗತ್ತಿನ ಆದ್ಯಂತ ಭಂಡಾರ ಹೆಣ್ಣ ದೇವರ ಒಳಗೆ ಹೆಚ್ಚಿಗೆ ಭಂಡಾರ ಹಾರೋದು ಯಾರಿಗಾದ್ರೂ ಇದ್ರ ಅದು ಉದ್ದಮ ತಾಯಿಗೆ ತಿಳಿ ಇತಿಹಾಸದ ನನ್ನ ಆತ್ಮೀಯ ಬಂಧುಗಳು, ಉದ್ದಮ ತಾಯಿಗೆ ತಿಳಿ ಇತಿಹಾಸ. ತಾವೆಲ್ಲ ರೈತಾಪಿ ಬಂಧುಗಳಿದಿರಿ, ತಮ್ಮಲ್ಲಿ ಒಂದು ವಿನಂತಿ ಅದ. ಏನಪ್ಪ ವಿನಂತಿ?
ಯಾವ ಏನ್ರಿಪ್ಪ ಈ ಡೊಳ್ಳಿನ ಕಲೆಗೆ ಹೌದು ಮನವಿ ಮದಗೊಂಡ ಮುತ್ಯವರ ಬಲಗೈ ಬಂಟರಾಗಿ ತಮ್ಮ ಕೀರ್ತಿಯನ್ನ ಮುಗಿಲೆತ್ತರಿಸಿಗೆ 18 ಪುರಾಣ ಪಂಡಿತರಾಗಿರ್ತಕ್ಕಂಥ ಯಾರಿಪ್ಪ ತಪ್ಸಿ ಗ್ರಾಮದ ಸಿದ್ದನಗೌಡರು ಹೌದು ಆತ್ಮೀಯ ಸಹೋದರಾಗಿರ್ತಕ್ಕಂಥ ನಮ್ಮ ವಾಸುಗೌಡರು ಕೂಡ ಏನೋ ಇವತ್ತಿನ ದಿವಸ ನೆರೆಹಳ್ಳಿಗೆ ಬಂದು ಎರಡೂ ಕಲಾವಿದರ ನಮ್ಮೂ ಯಾದಾವತ್ತು ತಿಳ್ಕೊಂಡು ಪ್ರೀತಿಯಿಂದ ಸನ್ಮಾನವನ್ನು ಅವ್ರ ಜೊತೆ ಹಾಡ್ತಕ್ಕಂಥ ಅವರ ವಾದ್ಯ ಅವರ ಕಲೆ ಅವರ ಸೇವೆಯನ್ನು ನೋಡಿದರೆ ಇವತ್ತಿನ ದಿವಸ ನಾವೆಲ್ಲ ಅವ್ರು ನೋಡ್ಕೊಂಡು ಬೆಳ್ಕೊಂಡು ಬಂದಂಥವ್ರು. ವಾಸುಗೌಡರು ಕೂಡ ಎರಡೂ ಕಲಾವಿದರಿಗೆ ಸನ್ಮಾನ ಸತ್ಕಾರವನ್ನು ಮಾಡಿದ್ದಾರೆ. ಅವರ ಆಶೀರ್ವಾದ ಈ ಚಿಕ್ಕ ಕಲಾವಿದರ ಮೇಲೆ ಇರಲಿ. ಅವರಿಗೂ ಕೂಡ ಭಗವಂತ ಬಗ್ಗೆ ಭಾಗ್ಯಗಳನ್ನು ನಮ್ಮಂಥ ಕಲಾವಿದರನ್ನ ಇನ್ನಷ್ಟು ಬೆಳೆಸುವಂಥ ಶಕ್ತಿ ಅವರಿಗೆ ಕೊಟ್ಟು ಕಾಪಾಡ ತಿಳ್ಕೊಂಡು ಈ ಹಣ ರೂಪದ ಗುಣ ಕಾಣಿಕೆಯನ್ನು ಸ್ವೀಕಾರ ಮಾಡ್ತಾ ಇದ್ದೀನಿ. ಹೌದ್ರಿಪ್ಪ. ಯಾವ ಸಿದ್ದನಗೌಡರು ತಪ್ಸಿ ಗ್ರಾಮದ ತಾವು ಹಾಕಿದ್ರು ಕೂಡ ಅಣ್ಣನ ಹೆಸರು ಹೇಳಿ ಸನ್ಮಾನವನ್ನು ಮಾಡಿದ್ದಾರೆ. ಇದೇ ರಾಮ ಲಕ್ಷ್ಮಣರ ಪ್ರೀತಿ ಇದ್ದಂಗ ಅಂತವರ ಆಶೀರ್ವಾದ ಸದಾ ಈ ಸಂಘದ ಮೇಲೆ ಇರಲಿ. ಆ ಗುರುಜಿಯವರ ಆಶೀರ್ವಾದ ಸದಾ ಈ ಸಂಘದ ಮೇಲೆ ಇರಲಿ. ಅವರಿಗೂ ಕೂಡ ಮಾಳಿಂಗರಾಯ ಬೀರದೇವರ ಅಮ್ಮೋಕ್ಷಿದ ಕರೆಮತಾಯಿ ಬಸವಣ್ಣವರ ಆಶೀರ್ವಾದ ಆ ಉದ್ದವ ತಾಯಿ ಆಶೀರ್ವಾದ ಸದಾ ಯಾವತ್ತೂ ಇರಲಿ ತಿಳ್ಕೊಂಡು ಈ ಹಣ ರೂಪದ ಗುಣ ಕಾಣಿಕೆ ಸ್ವೀಕಾರ ಮಾಡ್ತಾ ಇದ್ದೀನಿ. ಹೌದು ಅದಕ್ಕೆ ಶ್ರೀಗಳು ಯಾವ ನಮ್ಮ ಕಮಿಟಿ ಹಿರಿಯರು ಮುರ್ಸಿದ್ದರು ಸರ್ ಅವರು ಕೂಡ ಮಾತಾಡ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ಆಲಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು. ಪರಮ ಪೂಜ್ಯರು ಶ್ರೀಗಳು ಕೂಡ ವೇದಿಕೆಗೆ ಬಂದಿದ್ದಾರೆ. ಅವರಿಗೂ ಕೂಡ ತಾವೆಲ್ಲರೂ ಕೂಡ ಜೋರಾದ ಚಪ್ಪಾಳೆವನ್ನು ತರಬೇಕಾಗಿ ತಮ್ಮಲ್ಲಿ ಒಂದು ವಿನಂತಿ ಇದೆ. ಹಲೋ, ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಸುಕ್ಷೇತ್ರ ಉದಗಟ್ಟಿ ಗ್ರಾಮದಲ್ಲಿ ಒಡೆಯರ ತೋಟ ಕರಿಯಮ್ಮದೇವಿ ಜಾತ್ರಾ ನಿಮಿತ್ತವಾಗಿ ವಕ್ರತುಂಡ ಮಹಾಕಾವ್ಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಗುರುವೈದು ಸರ್ವಕಾರ್ಯೇಷು ಸರ್ವದ ಎನ್ನುತ್ತಾ ಪ್ರಥಮದಲ್ಲಿ ಬಂದು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಗುರುಗೌರಿ ಸೋಮಲಿಂಗರ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಆತನ ಪರಮ ಶಿಷ್ಯನಾಗಿರ್ತಕ್ಕಂಥ ಹಗಲು 12 ವರ್ಷ ಇರುಳು 12 ವರ್ಷ 24 ವರ್ಷ ತಪ್ಪದ ಸೇವೆಯನ್ನು ಗೈದಿರ್ತಕ್ಕಂಥ ನನ್ನಪ್ಪ ಯೋಗಿನಾಥ ಅಮ್ಮೌಷಧನ ಕರ್ತೃಗತಿಗೆ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಣೆ ಮಾಡುತ್ತಾ ಹೌದು ಅದೇ ರೀತಿ ಜಗಜ್ಜನನಿ ಅಂಬಾಭವನಿ ಅನ್ನಪೂರ್ಣೇಶ್ವರಿ ಆಗಿರ್ತಕ್ಕಂಥ ಯಾರಿಪ್ಪ ಉದ್ದಮದೇವಿ ಪಾದಕ್ಕಾದರೂ ಕೂಡ ನಮ್ಮ ಸಂಘದ ವತಿಯಿಂದ ಶ್ರೇಷ್ಠಾಂಗ ನಮಸ್ಕಾರಗಳನ್ನು ಸಮರ್ಪಣೆ ಮಾಡುತ್ತಾ ಹೌದು ಈ ಕರಿಯಮ್ಮದೇವಿ ಜಾತ್ರಾ ನಿಮಿತ್ತವಾಗಿ ಅಮೋಘ ಸಿದ್ದೇಶ್ವರ ಗಾಯನ ಸಂಘ ಹಾಲ್ ಸಿರುಗುರದವರು ಬಂದಿದ್ದಾಗಿದೆ. ಹೌದು ಅದೇ ರೀತಿ ಬೀರ್ಲಿಂಗೇಶ್ವರ ಗಾಯನ ಸಂಘ ಮುತ್ತೂರು ಅಕ್ಕ ಅವರು ಬಂದಿದ್ದಾಗಿದೆ. ಹೌದು ಅದೇ ರೀತಿ ಈ ಜಾತ್ರಾ ನಿಮಿತ್ತವಾಗಿ ಹೆಂಗ್ ಕಾರ್ಯಕ್ರಮ ಮಾಡ್ಬೇಕಪ್ಪ ಅಂತ ಕೇಳಿದ್ರ ಹೆಂಗ್ ಮಾಡ್ಬೇಕ್ರಿಪ್ಪ ಇದೊಂದು ವಾಕ್ವಾದ ರೂಪವಾಗಿ ಹೌದು ಸಗುಣ ಪರಮಾತ್ಮ ಶ್ರೇಷ್ಠ ಅಥವಾ ನಿರ್ಗುಣ ಪರಮಾತ್ಮ ಶ್ರೇಷ್ಠ ಅನ್ನುವಂಥ 2 ವಾಕ್ವಾದ ಇರ್ತದ. ಹೌದು ಮತ್ತೆ ಹೆಂಗಪ್ಪ ಅಂತ ಕೇಳಿದ್ರೆ ಕಮಿಟಿ ನಿರ್ಣಯ ಹೆಂಗ್ರಿಪ್ಪ ಹಾಲ್ ಮತ್ತ ಹೆಡ್ಡಿಂಗ್ ಇರಬೇಕು. ಹೌದು ಒಂದು 5 ಪ್ರಶ್ನೆ ಮಾಡ್ಲಂತೇಳಿ 2 ಮೇಳಕ್ಕೆ ಕೂಡ ಒಂದು ನಿರ್ಣಯ ಇರ್ತದ. ಹೌದು ಟೈಮಿಂಗ 5 ಗಂಟೆ ಇರ್ತದ. 5 ಗಂಟೆ ಒಳಗೆ ಯಾರು ಹೆಚ್ಚು ಪ್ರಶ್ನೆಗಳು ಬಿಡುಗಡೆ ಮಾಡ್ತಾರಲ್ಲ ಕಮಿಟಿ ವತಿಯಿಂದ ಏನು ಕೊಡ್ತಪ್ಪ ಅಂತ ಅಂದಾರ ಅವ್ರು. ಹೌದು ಆ ಡಾಲ್ ಅದು ಫಸ್ಟ್ ಬಂದು ಬಡ್ದವ್ರಿಗೆ ಇನ್ನೂ ಒಂದು ಐತಿ ಒಳಗೆ ಬೇರೆ ಇಲ್ರಿ. 5 ಹಾಲ್ ಮತ್ತು ಹೆಡ್ಡಿಂಗ್ ಬುಕ್ಕಿನಾಗ ಒಂದು 5 ಪ್ರಶ್ನೆ ಮಾಡ್ಲಂತೇಳಿ 2 ಕಲಾ ತಂಡಕ್ಕಾದ್ರೂ ಕೂಡ ಕೇಳುತ್ತಾ ಅದೇ ರೀತಿ ಸಂಧಿಗೆ ಒಂದೊಂದು ಹಾಲ್ ಮತ್ತು ಹೆಡ್ಡಿಂಗ್ ಬುಕ್ಕಿನ ಒಳಗೆ ಸಂಧಿಗೆ ಒಂದೊಂದು ಘರ್ಷಣೆ ಮಾಡ್ಬೇಕ್ರಿ. ಘರ್ಷಣೆ ಬರ್ತೈತೆ ಅಂದ್ರೆ ಬರ್ತೈತೆ ಅಂತ ಹೇಳ್ಬೇಕ್ರಿ, ಬರ್ದಿಲ್ಲ ಅಂದ್ರೆ ನೀವು ಸ್ಪಾಟ್ ಮೇಲೆ ಅದನ್ನ ಕ್ಲಿಯರ್ ಮಾಡ್ಬೇಕ್ರಿ. ಹೌದು ಇಷ್ಟ ಕಮಿಟಿ ನಿರ್ಣಯ ಹೇಳುತ್ತಾ ಯಾಕಪ್ಪ ಅಂತ ಕೇಳಿದ್ರೆ ಟೈಮ್ ಜಾಸ್ತಿ ಆಗ್ಯದ. ಹೌದು ಆದಷ್ಟು 1 ಗಂಟೆ ಒಳಗೆ ನಿಮ್ಮ ಪ್ರಶ್ನೆ ಚೀಟಿಯನ್ನು ತಂದು ಕೊಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ. ಹೌದು ಕೊಡ್ತಾರೆ ಮತ್ತ ಹೆಂಗಪ್ಪ ಅಂತ ಕೇಳಿದ್ರ ಕೂತಂತ ಜನ ಎದ್ದು ಹೋಗಿರ್ಬಾರ್ದು, ಮಾತು ಸ್ವಲ್ಪ ಕಮ್ಮಿ ಆಗಿರ್ಬೇಕು, ಹಾಡ ಮಾತ್ರ ಸ್ವಲ್ಪ ಜಾಸ್ತಿ ಇರ್ಬೇಕ್ರಿ. ಯಾಕಂದ್ರೆ ನೀವು ಮಾಡ್ರಿ
ಕಾರ್ಯಕ್ರಮ ಒಳ್ಳೆ ಚಂದ ಆಗಲಿ ಅಂತೇಳಿ ಎರಡು ಕಲಾ ಸಂಘದವ್ರನ್ನ ಭಾಳ ದಿನದ ಆತೀಗ ಹಾಲ್ಸಿರ್ಗೂರು ಹನುಮಂತ ಮಾಸ್ತರ್ ಈಗ ಏನೂ ಇಲ್ಲ ಅಂದ್ರೆ ಒಂದು 5-6 ವರ್ಷ ಆತ ನಾವು ಬಂಡ್ರ ಕೊಡ್ತು ಅಂತ ಕೇಳಿ ಟೈಮ್ದಾಗ ಅವ್ರದ ಸಾಲಿ ಸೂಟಿ ಇಲ್ಲ ಅಂತ ಇದನ್ನ ಹೇಳ್ಕೊತ ಬಂದ್ರು. ಈಗ ಅವ್ರನ್ನ ನೋಡ್ಲಿಕ್ಕಾತು ಈ ಮುತ್ತೂರು ಅಕ್ಷತಕ್ಕ ನೋಡ್ಲಿಕ್ಕಾತು ಹೌದು ಭಾಳ ದೂರಿನಿಂದ ಜನಸಂಖ್ಯೆ ಬಂದದ. ಹೌದು ನಿರೀಕ್ಷೆ ಮಾಡಬೇಡ್ರಿ, ಒಳ್ಳೆ ರೀತಿಯಿಂದ ಕಾರ್ಯಕ್ರಮ ನಡೆಸಿಕೊಡ್ಬೇಕಂತೇಳಿ ಎರಡೂ ಕಲಾ ತಂಡಕ್ಕಾದ್ರೂ ಕೂಡ ನಮ್ಮ ಕಮಿಟಿ ವತಿಯಿಂದ ನಮಸ್ಕಾರಗಳನ್ನು ಹೇಳುತ್ತಾ ಅವರ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಿ. ಮತ್ತು ಒಂಟಿಗೆ ನೋಡಿ ಹಾಡ್ರಿ ಎರಡೂ ಕಲಾ ತಂಡದವರು, ಯಾಕಂದ್ರೆ ಡಬಲ್ ಅನ್ಕೋತ ಹೋದ್ರಿ ಅಂದ್ರೆ ಇದ್ರಾಗ ಟೈಮ್ ಹೋಗತ್ರಿ. ಹೌದು ಸಿಂಗಲ್ ನೋಡಿ ಹಾಡ್ರಿ ಅಂತೇಳಿ ಅವರಲ್ಲಿ ಕೇಳ್ಕೊತಾ ಇದ್ದೀವಿ. ಹೌದು ಇರ್ಲಿ. ಸಗುಣ ಹೌದು ಪರಮಾತ್ಮ ಶ್ರೇಷ್ಠ, ಹೌದು ಏನ ನಿರ್ಗುಣ ಪರಮಾತ್ಮ ಶ್ರೇಷ್ಠ ಅಂತಕ್ಕಂಥದ್ದು ಹೌದು ವಾದ ವಿವಾದ ಇಟ್ಟಾರ. ಇದ್ರೊಳಗ 5 ಪ್ರಶ್ನೆಗಳನ್ನ ಹೆಡ್ಡಿಂಗ್ದಾಗ ಕೇಳ್ಬೇಕಂತ ಹೇಳ್ಯಾರ. ಹೌದೌದು ಹೇಳ್ಯಾರಿಪ್ಪ. ಮತ್ತ ಸಂಧಿಗೆ ಒಂದೊಂದು ಪ್ರಶ್ನೆಗಳನ್ನ ಕೇಳ್ಬೇಕಂತನೂ ಕೂಡ ಹೇಳ್ಯಾರ. ಹೌದು ಇರ್ಲಿ, ನಮಗೆ ಎಷ್ಟು ನೀಗ್ತದ ಅಷ್ಟರ ಮಟ್ಟಿಗೆ ಪ್ರಯತ್ನ ಮಾಡೋಣಂತ. ಹೌದು ಅದಕ್ಕ ಯಾಕಂದ್ರೆ ಈಗ ಪ್ರಶ್ನೆ ತೆಗೆಯುವಂತ ಸಮಯನೂ ನಮಗಿಲ್ಲ. ಹೌದು ಮುಂದಿನ ಸಂದಿಗೆ ನಾವೆಲ್ಲ ಪ್ರಶ್ನೆಗಳನ್ನ ಕೇಳೋಣಂತ. ಹೌದೌದು ಅದಕ್ಕೆ ಈಗ ಸಗುಣ ನಿರ್ಗುಣ ಒಳಗನು ಕೂಡ ಸರ್ ಯಾವ್ದು ಹಿಡ್ಕೋತಾರೆ ಹಿಡ್ಕೊಂಡು ಅವ್ರ ವಿಷಯ ಬೆಳೆಸಲಿ, ಅದನ್ನ ಬಿಟ್ಟಿದ್ದ ವಿಷಯ ನಾವು ಬೆಳೆಸ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ ಹೌದು ಈಗ ನುಸ್ತಾ ಕ್ಯಾಲಿ ಹಾಡಿ ಪಾಳ್ಕೊಂಡು ಮುಂದಿನ ಸಂದಿಗೆ ವಿಷಯನು ಮಾತಾಡೋಣ, ಪ್ರಶ್ನೆನ ಕೇಳೋಣ. ಹೌದೌದ್ರಿಪ್ಪ.